ಜೂನ್ 21ಕ್ಕೆ ನೀಟ್ ಎಕ್ಸಾಮ್ ಹಿನ್ನೆಲೆ ತುಮಕೂರು ಜಿಲ್ಲೆಯ ಪೊಲೀಸರು ಹೈ ಅಲರ್ಟ್ ಅನ್ನು ಮಾಡಿದ್ದಾರೆ. ಎಕ್ಸಾಮ್ ಸೆಂಟರ್ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಪರೀಕ್ಷಾ ಕೇಂದ್ರದಿಂದ 200 ಮೀಟರ್ವರೆಗೆ. ಇನ್ನು ಆ ಸಂದರ್ಭದಲ್ಲಿ ಯಾವುದೇ ಅಂಗಡಿಗಳನ್ನು ಮುಂಗಟ್ಟುಗಳನ್ನು ಓಪನ್ ಮಾಡುವ ಹಾಗಿಲ್ಲ. 5ಕ್ಕಿಂತ ಹೆಚ್ಚು ಜನ ಗುಂಪು ಸೇರುವಂತಿಲ್ಲ ಅಂತ. ನೀಟ್ ಎಕ್ಸಾಮ್ ಭದ್ರತೆ ಕುರಿತಂತೆ ತುಮಕೂರು ಎಸ್ಪಿ ಅಶೋಕ್ ಕೆವಿ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತುಮಕೂರು ನಗರದ 13 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ನೀಟ್ ಪರೀಕ್ಷೆ ಸಂಬಂಧ ಸುಳ್ಳು ಸುದ್ದಿ ವದಂತಿಗಳನ್ನು ಹಬ್ಬಿಸಬಾರದು. ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಕೇರ್ಫುಲ್ ಆಗಿರಬೇಕು. ಜೊತೆಗೆ ಸುಳ್ಳು ಸುದ್ದಿಗಳನ್ನು ಅಪಪ್ರಚಾರಗಳನ್ನು ಹರಡಬಾರ್ದು ಮತ್ತು ನಂಬಬಾರ್ದು. ಜೂನ್ 21ಕ್ಕೆ ಪರೀಕ್ಷೆ ಕೇಂದ್ರದ ಸುತ್ತಮುತ್ತ ನಿಷೇಧಾಜ್ಞೆ ಇರಲಿದೆ ಅಂತ ಹೇಳಿದ್ದಾರೆ. ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೆ BNS ಸೆಕ್ಷನ್ 163 ಜಾರಿ ಇರುತ್ತೆ ಅಂತ ಅಲ್ಲಿನ ಎಸ್ಪಿ ತಿಳಿಸಿದ್ದಾರೆ. ಬೇಕಾಗಿರುತ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಯಾರೇ ಆಗಲಿ ಸುಳ್ಳು ಸುದ್ದಿ ವದಂತಿಗಳು ಮತ್ತು ತಪ್ಪು ಮಾಹಿತಿಗಳನ್ನು ನೀಟ್ ವಿಚಾರವಾಗಿ ಎಕ್ಸಾಮ್ ವಿಚಾರವಾಗಿ ಯಾರು ಶೇರ್ ಮಾಡಬಾರ್ದು. ಎಸ್ಪೆಷಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕು. ಯಾರು ಫೇಕ್ ನ್ಯೂಸನ್ನು ರೂಮರ್ಸನ್ನು ಸ್ಪ್ರೆಡ್ ಮಾಡಬಾರ್ದು. ಇನ್ನೊಂದು ಮುಖ್ಯ ವಿಚಾರ, ಆ ದಿನ 21ನೇ ದಿನ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಸೆಕ್ಷನ್ 163 BNSS ಅಡಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಮಾಡಲಾಗುತ್ತೆ. ಸೊ ಆ ಸಮಯದಲ್ಲಿ 200 ಮೀಟರ್ಸ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಸೊ ಅಲ್ಲಿ ಯಾವುದೇ ಶಾಪ್ಸ್ ಆಗಲಿ, 5ಕ್ಕಿಂತ ಹೆಚ್ಚು ಜನರು ಗುಂಪು ಸೇರಿಕೊಳ್ಳೋದಾಗಲಿ, ಎಸ್ಪೆಷಲಿ ಜಿರಾಕ್ಸ್ ಶಾಪ್ಸ್, ಫೋಟೋ ಕಾಪಿಂಗ್ ಶಾಪ್ಸ್ ಆಗಲಿ ಓಪನ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ದಯವಿಟ್ಟು ನಿಮಗೆ ಎಕ್ಸಾಮ್ಗೋಸ್ಕರ ನೀಟಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ ಅದನ್ನು ಕಟ್ಟುನಿಟ್ಟುವಾಗಿ ಪಾಲಿಸಿ. ರೆಸ್ಟ್ರಿಕ್ಟೆಡ್ ಐಟಮ್ಸನ್ನು ಯಾವುದು ಕ್ಯಾರಿ ಮಾಡೋದು ಬೇಡ. ಇನ್ನಿತರ ಯಾವುದೇ ಸಮಸ್ಯೆ ಇದ್ರೂ ಎಕ್ಸಾಮ್ ಸೆಂಟರ್ಸ್ ಕೋಆರ್ಡಿನೇಟರ್ಸ್ ಯಾರಿರ್ತಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಬರಬೇಕು. ನಿಮ್ಮೆಲ್ಲರಿಗೂ ಗೊತ್ತು, 21 ಜೂನ್ನಲ್ಲಿ ನೀಟ್ ಪರೀಕ್ಷೆ ನಡೆಯಲಾಗಿದೆ. ಇದರಲ್ಲಿ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಟೌನಲ್ಲಿ 13 ಸೆಂಟರ್ಸ್ನಲ್ಲಿ ಪರೀಕ್ಷೆ ನಡೆಯಲಿದೆ. ಸೊ ಇದಕ್ಕೆ ಕೆಲವು ಇನ್ಸ್ಟ್ರಕ್ಷನ್ಸ್ ನಮ್ಮಿಂದ ಕೊಡಬೇಕಾಗಿರುತ್ತದೆ. ಸೊ ಅದರಲ್ಲಿ